ಕೆಳಗೆ ಬಿಟ್ಬಿಟ್ಟು ಓಡೋಗೈತೆ ತಪ್ಸ್ಕೊಂಡು. ತಲೆ ಮೇಲೆ 1 ಇಂಚು ಬಿದ್ಮೇಲೆ ನನಗೆ ಜ್ಞಾನೋದಯ ಆಯ್ತು. ಹೊಟ್ಟೆ ತುಂಬಷ್ಟು ತಿಂತಾರೆ ಯಾರಾರ, ನಾನು ಗಂಟೆ ತಿಂದಿದ್ದಿ. ನನ್ನ ಜೀವನದಲ್ಲಿ ಇಷ್ಟ ಆಗ್ತಿರೋ ಒಂದೇ ಒಂದು ಸೌಂಡ್ ಅಂದ್ರೆ ಅದು ಫ್ಲೈಟ್ ಸೌಂಡ್. ಸ್ಟ್ಯಾಂಡಲ್ಲಿ ತೊಳೆದು ಜೋಡಿಸೋದು ತೆಗೆಯೋದು, ತೊಳೆಯೋದು ಜೋಡಿಸೋದು ತೆಗೆಯೋದು ತೊಳೆಯೋದು. ಮುಸ್ರಾ ಡಿಪಾರ್ಟ್ಮೆಂಟ್ ರೆಡಿ ಆಗಿದೆ ನನಗೋಸ್ಕರ. ಟೈಮ್ ಕಾಯ್ಕೊಂಡು ಕೂತ್ಕೊಳ್ಳೋದು ನಿಮ್ಮ ಮಾವನ ಮಗಳ. ಯಾಕೋ ನನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಫ್ಲೈಟಲ್ಲಿ ಅನಿಸ್ತಿದೆ. ಮೊಬೈಲ್ ನೋಡಿ ನೋಡಿ ಕಣ್ಣೆ ಕೂಟೋಯ್ತಾ. 1 ಲಕ್ಷ ಇದ್ದಿದ್ರೆ 1 ತಿಂಗಳಿಂದ ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಮೊದಲೇ ಸಲ ಸೀರೆ ವ್ಯಾಪಾರ ಮಾಡಿ ತಗೊಬಂದಿದ್ದೀನಿ ಅಂದ್ರೆ ನಾನೇ ನಂಬಕ್ಕಾಗ್ತಾ ಇಲ್ಲ. ಇದೇ ಫಸ್ಟ್ ಟೈಮ್ ಮನೆ ತಗೊಂಡಿದ್ದು ಫ್ರೆಂಡ್ಸ್. ಇಷ್ಟು ವರ್ಷ ಹಬ್ಬ ಮಾಡಿ ಮನೆನೇ ಇಡ್ತಾ ಇರ್ಲಿಲ್ಲ ನಾನು. ಇದೇ ಮೊದಲನೇ ಸಲ ಇಷ್ಟೆಲ್ಲ ಐಟಮ್ಸ್ ತಗೊಂಡ್ ಮಾಡ್ತಿರೋದು. ಫುಲ್ ಖುಷಿ ಆಗ್ತೈತೆ ಫ್ರೆಂಡ್ಸ್. ಇಲ್ದೇ ಇರೋರು ಅಂದ್ರೆ ಹಬ್ಬನೇ ಮಾಡಬಾರ್ದು, ಅವ್ರು ಹಂಗೆ ಇರ್ಬೇಕಾ ಅಂತ. ಈಗ ಸೀರೆ ಆಗ್ಲಿ ಅದು ಇದು ಯಾವ್ದೋ ದೇವ್ರು ಕೇಳಲ್ಲ, ಭಕ್ತಿ ಮಾತ್ರ ಕೇಳೋದವ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ಟೆಂಟಡ ನೋಡಿ ಫ್ರೆಂಡ್ಸ್, ಏನಿದು ತೆಂಗಿನಕಾಯಿ ಮಳೆ ಅನ್ಕೊಂಡಿದ್ದೀರಾ? ರಾತ್ರಿ ಪ್ರವಾಹ ತರ ಮಳೆ ಬಂತು ಫ್ರೆಂಡ್ಸ್. ಆ ಪ್ರವಾಹಕ್ಕೆ ನಾನೇನಾದ್ರು ಆಚೆ ಬಂದರೆ ನಾನೇ ಕುಚ್ಕೊಂಡು ಹೋಗ್ತಿದ್ನೇನೋ. ನೋಡಿ ಅಲ್ಲಿ ತನಕ ಹೋಗೈತೆ ನೀರಲ್ಲಿ ಕೊಚ್ಕೊಂಡು, ಇಲ್ಲಿಂದ ತೆಂಗಿನಕಾಯಿ ಅಲ್ಲಿ ತನಕ ಕೊಚ್ಕೊಂಡು ಹೋಗೈತೆ. ಯಪ್ಪ, 3 ಗಂಟೆ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಸ್ ಮಳೆ. ಬೆಳಗಿನ ಜಾವ 6 ಗಂಟೆವರೆಗೂ ಬಿದ್ದೈತೆ. ಅಷ್ಟು ಜೋರಾಗಿ ಬಿದ್ದೈತೆ. ಒಂದೇ ಭಯ, ನಮ್ಮ ಮನೆ ಹಳೆ ಮನೆ ಬಿದ್ದೋಗ್ಬಿಟ್ಟತ ಅಂತ. ಈ ಥರ ಎಲ್ಲ ಯೋಚನೆ ಮಾಡಬಾರ್ದು. ಈ ಥರ ಯೋಚನೆ ಬರೋಕ್ಕೆ ಮೇನ್ ಕಾರಣನೇ ಚಿಕ್ಕ ವಯಸ್ಸಿಂದ ನಾವು ಇದ್ದಿದ್ದ ಮನೆಗಳೆಲ್ಲ ಪ್ರಾಬ್ಲಮ್ಮೇ ಫ್ರೆಂಡ್ಸ್. ಜಾಸ್ತಿ ನೀರು ಸುರಿಯೋದು, ಇಲ್ಲ ಮನೆ ಬಿದ್ದೋಗೋದು, ಇದೆಲ್ಲ ನೋಡಿ ನೋಡಿ ನನಗೆ ಅದೇ ಯೋಚನೆ ಬರ್ತೈತೆ. ಅದೊಂಥರ ಚಿಕ್ಕ ವಯಸ್ಸಲ್ಲಿ ಆಗಿರೋ ಘಟನೆಗಳು ಈಗಲೂ ಹಾಗೆ ಆಗುತ್ತಂತ. ಶಿವನ್ ಮದುವೆ ಆದ್ಮೇಲೂ ಸಹ ಒಂದ್ಸಲ ಹೆಂಗಪ್ಪಿ ಜೋರ್ ಗಾಳಿ ಮಳೆ ಫ್ರೆಂಡ್ಸ್. ಮಳೆ ಸ್ಟಾರ್ಟ್ ಆಗೈತೆ. ಎಂಚು ಬಿದ್ದದಾಗ ಅದ್ ನೀನೇನ್ ಮಾಡ್ದೆ? ಹೆಂಡ್ತಿನ ಕಾಪಾಡ್ದ? ನನ್ನನ್ನ ಎಂಚ್ ಕೆಳಗೆ ಮನೆ ಬೀಳ್ತೈತೆ, ಅಲ್ಲಿ ಕೆಳಗೆ ಬಿಟ್ಬಿಟ್ಟು ಓಡೋಗೈತೆ ತಪ್ಸ್ಕೊಂಡು. ಬಾ ಅನ್ನೋದೆಲ್ಲ ಕೈ ಹಿಡ್ದು ಎಳ್ಕೊಂಡು ಓಡೋಗ್ಬೇಕಂತ ನನ್ ಗಾಬರಿಯಾಗಿ ಶಾಕ್ ಆಗಿ ನಿಂತಿದ್ದೀನಿ. ಆವತ್ತೇ ಗೊತ್ತಾಯ್ತು ಫ್ರೆಂಡ್ಸ್, ಯಾವ ಕಷ್ಟದಲ್ಲಿ ಯಾವ ಗಂಡನು ಯಾವ ಹೆಂಡ್ತಿನೂ ಯಾರಿಗ್ಯಾರೋ ಆಗಲ್ಲ, ನಾವು ಹುಷಾರು ನಾವ್ ಇರ್ಬೇಕು ಅಂತ. ತಲೆ ಮೇಲೆ 1 ಇಂಚು ಬಿದ್ಮೇಲೆ ನನಗೆ ಜ್ಞಾನೋದಯ ಆಯ್ತು. ನಿಜ ಫ್ರೆಂಡ್ಸ್. ಈಗ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗಷ್ಟೇ ಕೆಲಸದಿಂದ ಬಂದೆ, ಅದಕ್ಕೆ ತಲೆ ಮುಖ ಎಲ್ಲ ಹಿಂಗೈತೆ. ಏನು ಅನ್ಕೋಬೇಡಿ ಫ್ರೆಂಡ್ಸ್. ಇವತ್ತು ಸೋಮವಾರ ಅಲ್ಲ, ವಾರ ದಿನ ವಾರ ಮಾಡ್ಕೋಬೇಕು. ಈಗ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಅಡುಗೆ ಮಾಡಲಿಲ್ಲ ಫ್ರೆಂಡ್ಸ್. ಮೊನ್ನೆ ಚಿತ್ರಾನ್ನ ಗೊಜ್ಜಿಗೆ ಅನ್ನ ಮಾಡಿ ತಿನ್ಬಿಟ್ಟು ಹೋಗಿದ್ವಿ. ಬೆಳಗ್ಗೆನೆ ಕೆಲಸ ಇತ್ತು ನಮಗೆ. ಹಾಗಾಗಿ ಒಂದೊಂದು ಟೈಮ್ ಹಂಗೆ ಫ್ರೆಂಡ್ಸ್, ಬೆಳಗ್ಗೆನೆ ಕೆಲಸ ಸ್ಟಾರ್ಟ್ ಆಗ್ಬಿಡ್ತೈತೆ ನಮಗೆ. ಗಿಡ ನೋಡಿ ಅದು ಇದ್ದಿದ್ರೆ ನೀವು ನಂಬಲ್ಲ ಫ್ರೆಂಡ್ಸ್. ನೋಡಿ ಈ ಸಾಂಬಾರು, ತರಕಾರಿ ಸಾಂಬಾರು ಎಲ್ಲ ಮಿಕ್ಸ್ ಬೇಳೆ ತರಕಾರಿ ಸಾಂಬಾರು ಅನ್ನ ಮಾಡಿದ್ದೀನಿ. ಮನೆ ಮುಂದೆ ಕಳೆ ಕಿತ್ಕೊಂಡು ಇಲ್ಲಿ ಒಳಗೆ ಅಡುಗೆ ಮಾಡಿದ್ದೀನಿ. ಹೆಂಗೆ ಫ್ರೆಂಡ್ಸ್? ಸೂಪರ್ ಪವರ್ ಅನ್ಕೊಳ್ಳಿ ನನಗೆ. ಶಿವಾಗೆ ಶಾಕು. ಶಿವ ಅಲ್ಲಿ ಗಿಡ ಲೋಡ್ ಮಾಡ್ತೈತೆ, ಅಲ್ಲಿ ಅಡುಗೆ ಕಳೆ ಕಿಡೋದು, ಇಲ್ಲಿ ಓಡ್ ಬಂದು ತರಕಾರಿ ಕಟ್ ಮಾಡು, ಬೇಗ ಇಟ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಹೊಡೋಗಿದ್ದೀನಿ. ಆಮೇಲೆ ಟೈಮಿಂಗ್ಸ್ ನೆನ್ಪಿಟ್ಕೊಂಡು ಕರೆಕ್ಟಾಗಿ 15 ನಿಮಿಷಕ್ಕೆ ವಿಸಿಲ್ ಬಂದಿರ್ತೈತೆ, 15 ನಿಮಿಷಕ್ಕೆ ಅನ್ನ ಆಗಿರ್ತೈತೆ. ಕರೆಕ್ಟಾಗಿ ಬಂದು ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದಾಗ ಒಗ್ಗರಣೆ ಮಾಡ್ಕೊಂಡು ತಿಂದಿದ್ದೀವಿ. ಸೂಪರ್ ಆಗೈತೆ. ಹಾಕೊಳ್ಳಪ್ಪೆ. ಮತ್ತೆ ಇನ್ನೊಂದು ಫ್ರೆಂಡ್ಸ್, ಇವತ್ತು ನಾವು ಶಾಪಿಂಗ್ ಹೋಗ್ತಾ ಇದೀವಿ. ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ವರಲಕ್ಷ್ಮಿ ಹಬ್ಬ ಹತ್ರ ಬಂದಾಗ ಹೇಳ್ಬೇಕಂದ್ರೆ ವರಲಕ್ಷ್ಮಿ ಹಬ್ಬಕ್ಕೆ ಮುಂಚೆನೆ ಶಾಪಿಂಗ್ ಮಾಡ್ಕೋಬೇಕು ನಾವು, ಒಂದು 15 ದಿನ ಮುಂಚೆನೆ. ಅವಾಗ ಬಟ್ಟೆ ರೇಟ್ ಎಲ್ಲ ಕಡಿಮೆ ಇರ್ತಿದ್ವಿ. ಇವಾಗ ಸಿಕ್ಕಾಪಟ್ಟೆ ರೇಟ್ ಇರ್ತೈತೆ. ಅಂದ್ರೆ ನಮ್ಮ ಪ್ಲಾನಿಂಗೇ ಬೇರೆ ಇತ್ತು. ಒಂದು ಸ್ವಲ್ಪ ಮನೆಲ್ಲ ಕ್ಲೀನ್ ಮಾಡ್ಕೊಂಡು ತಗೋಬರೋಣ, ದೇವ್ರಿಗೆ ಬೇಕಾಗಿದ್ದ ವಸ್ತುಗಳೆಲ್ಲ ಅಂತ. ಅದಕ್ಕೆ ಇವತ್ತು ವಾರ ಮಾಡ್ತೀವಲ್ಲ, ಮನೆಲ್ಲ ಕ್ಲೀನ್ ಆಗಿರ್ತೈತೆ. ತಂದಿಟ್ಕೊಂಡ್ರೆ ಇನ್ನು 3 ದಿನಕ್ಕೆ ಮನೆ ಕ್ಲೀನಿಂಗ್ ಅದೆಲ್ಲ ಮಾಡ್ಕೊಂಡು ನಾವು ಹಬ್ಬ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್? ಊಟ ಬೇಕಾ? ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಹೆಸರುಬೇಳೆ ಸಾಂಬಾರು ಅನ್ನ ಹಾಕೊಂಡ್ಬಂದು ಕೊಡ್ತೀನಿ. ಮಧ್ಯಾಹ್ನ ಯಾವ ರೇಂಜಿಗೆ ತಿಂದಿದ್ದೀನಿ ಅಂದರೆ ಸಖತ್ತಾಗಿತ್ತಲ್ಲ. ಬಿಸಿ ಬಿಸಿ ಅನ್ನ ಸಾಂಬಾರು ಜಾಸ್ತಿ ಇಷ್ಟ. ಹೊಟ್ಟೆ ತುಂಬಷ್ಟು ತಿಂತಾರೆ ಯಾರಾರ. ನಾನು ಗಂಟೆ ತಿಂದಿದ್ದೀನಿ. ಯಪ್ಪ, ಅದು ಅರಗಿಸ್ಕೊಳಕ್ಕೆ ಪಟ್ಟುಪಾಡು ಒಂದೊಂದಲ್ಲ. ನಾನು ಮಾಡಿರೋ ತರಕಾರಿ ಬೇಳೆ ಸಾಂಬಾರು ಅನ್ನ ಫ್ರೆಂಡ್ಸ್. ಸೊರೆಕಾಯಿ, ಕ್ಯಾರೆಟ್, ಬೀನ್ಸ್ ಹಾಕ್ಬಿಟ್ಟು ಮಾಡಿದ್ದೆ. ಸೂಪರಾಗಿತ್ತು. ಶಿವ ಮಧ್ಯಾಹ್ನ ಊಟ ತಿಂದಿಲ್ಲ ಫ್ರೆಂಡ್ಸ್. ಗಿಡ ಲೋಡಿಂಗ್ ಇತ್ತಲ್ಲ, ಹಂಗಾಗಿ ಈಗ ಬಂತು. ನಾನು ಕೆಲಸ ಸೈಡ್ಗಿಟ್ಟು ಮೊದಲು ಊಟ ಮಾಡ್ತೀನಿ. ಹೆಂಗೈತಪ್ಪಿ? ಸೂಪರ್ ಆಗೈತಲ್ಲಪ್ಪಿ. ಸರಿಯಾಗಿ ತಿಂದ್ಬಿಟ್ಟೆ ನಾನಂತೂ. ಹೊಟ್ಟೆ ತುಂಬ ಇನ್ನೂ ಸಹ ಜೀರ್ಣ ಆಗಿಲ್ಲ. ಈಗ 5 ಗಂಟೆ ಆದ್ರೂ ನಾನು 1:30 ತಿಂದಿರೋ ಊಟ. ಹಂಗೆ ಕುತ್ಕೆ ಗಂಟೆ ತಿನ್ನಬಾರ್ದು. ಆದ್ರೆ ನಂಗೆ ಜಾಸ್ತಿ ಇಷ್ಟ ಆಗೋ ಸಾಂಬಾರು ಅಂದ್ಬಿಟ್ಟು ತಿನ್ಬಿಡ್ತೀನಿ ಫ್ರೆಂಡ್ಸ್. ನಾನು ಮನೆ ಕೆಲ್ಸಕ್ಕೆ ಇಳಿದ್ನಂದ್ರೆ ರೋಬೋ ಥರ. ಅದಕ್ಕೋಸ್ಕರ ಮೊದಲೇ ಹೋಗಿ ಕಿತ್ಕೊಂಡ್ಬಂದು ಇಟ್ಬಿಡ್ತೀನಿ. ಹೊತ್ತು ಮುಳುಗ್ಮೇಲೆ ಹೋಗಿ ಕಿತ್ಕೊಬಾರ್ದು. ಅಪ್ಪ, ನಿನ್ನಿಂದ ಒಂದು ಸಹಾಯ ಆಗಬೇಕು. ಸಹಾಯ ಆಗ್ಬೇಕಪ್ಪಿ. ಬರ್ತೀನಿ. ಆ ಸಹಾಯನ ನಾವು ಡೀಪಾಗಿ ಡಿಸ್ಕಸ್ ಮಾಡೋಣ. ಗೇಟ್ ಕಡೆ ನೋಡ್ಕೊಂಡು ಹೋಗ್ಬೇಕಾ? ಸರಿ. ಯಾಕೆ ಯಾರ ಕಳ್ರು ಬಂದ್ಬಿಡ್ತಾರಾ? ಕಿಡ್ನಾಪ್ ಮಾಡ್ಬಿಡ್ತಾರಾ? ಟಾಮ್, ಕಮ್ ಹಿಯರ್. ಟಾಮ್, ಬತ್ತೀಯಾ? ಹೋಗಿ ಕಿತ್ಕೊಬರಕ್ಕೆ.
ಸಖತ್ ಸೋಂಬೇರಿ ಆಗ್ಬಿಟ್ಟವನೆ ಫ್ರೆಂಡ್ಸ್. ಟಾಮದೇ ಭಯ ಆಗ್ತಾ ಇತ್ತು ರಾತ್ರಿ, ಏನು ಮಾಡ್ತಾವನೋ ಏನೋ. ನೋಡಿ ಫ್ರೆಂಡ್ಸ್, ಒಂದು ರಾಶಿ ಮರಳು ಬಂದು ನಿಂತೈತೆ ಇಲ್ಲ, ಅಷ್ಟು ಜೋರು ಮಾಡಿ. ತೆಂಗಿನಕಾಯಿಗಳೇ ಕಾಮಿಡಿ. ಬೆಳಗ್ಗೆ ಎದ್ದು ನೋಡ್ಬಿಟ್ಟು ನಾನು ಬಿದ್ದು ನಕ್ಕಿದ್ದೀನಿ, ತೆಂಗಿನಕಾಯಿ ಕೊಚ್ಕೊಂಡು ಹೋಗೈತಲ್ಲ ಅಂತ. ಯಪ್ಪ, ಇಷ್ಟಕ್ಕೆ ಎಷ್ಟು ಭಯ ಬಿದ್ದಿದ್ದು ಪಾಪ. ಬೇರೆ ಕಡೆ ಎಲ್ಲ ಕೊಚ್ಕೊಂಡು ಹೋಗ್ತಿದ್ದೆ. ಫ್ಲೈಟ್ ಸೌಂಡ್ ಫ್ರೆಂಡ್ಸ್. ನನ್ನ ಜೀವನದಲ್ಲಿ ಇಷ್ಟ ಆಗದಿರೋ ಒಂದೇ ಒಂದು ಸೌಂಡ್ ಅಂದರೆ ಅದು ಫ್ಲೈಟ್ ಸೌಂಡ್. ಯಾಕಂದರೆ ಅದರಲ್ಲಿ ನಾವು ಜೀವನದಲ್ಲಿ ಯಾವತ್ತೂ ಹೋಗೋಕ್ಕಾಗಲ್ಲ, ಅದಕ್ಕೆ ಅದು ಹೊಟ್ಟೆ ಕಿಚ್ಚು ನನಗೆ. ರಾತ್ರಿ ಮಳೆ ಬಿದ್ದಿರೋ ಫೋರ್ಸ್ಗೆ ಹೂವಾಗಲೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟೈತೆ ಅನಿಸ್ತಿದೆ. ಬೆಳಗ್ಗೆಯಿಂದ ಬೋರ್ ಆಗಿದೆ ಫ್ರೆಂಡ್ಸ್. ಇವತ್ತು ವೀಡಿಯೋ ಮಾಡೋದು ಬೇಡ, ರೆಸ್ಟ್ ತಗೊಬಿಡೋಣ. ಅಯ್ಯೋ ದೇವರೇ ಅನಿಸ್ತಾಯಿತ್ತು. ಶಿವ ದೇವ್ರಿಗೆ ಶಾಪಿಂಗ್ ಹೋಗಲ್ಲ ಅಂದ ತಕ್ಷಣ ಎಲ್ಲಿ ಬಂತೋ ಎನರ್ಜಿ, ಹಂಗೆ ತಟ್ ಅಂತ ರೆಡಿ ಆಗ್ಬಿಟ್ಟೆ. ದೇವ್ರಿಗೆ ಏನಾದ್ರು ತೊಗೋಬೇಕು ಅನ್ನೋ ನಂಗೆ ಸಿಕ್ಕಾಪಟ್ಟೆ ಖುಷಿ ಫ್ರೆಂಡ್ಸ್. ಈಗ ಹೂವು ಕಿತ್ಕೊಂಡು ಆಮೇಲೆ ನೀರು ಚಿಗುಮ್ಸ್ಬಿಟ್ಟು ಇದರಲ್ಲಿ ಆಮೇಲೆ ದೇವ್ರಿಗೆ ಹಾಕ್ಬೇಕು ಫ್ರೆಂಡ್ಸ್, ಹಂಗೆ ಹಾಕ್ಬಾರ್ದು. ಹೂವು ಈ ಹಬ್ಬಕ್ಕೆ ಫ್ರೆಂಡ್ಸ್, ಇದು ವರಲಕ್ಷ್ಮಿ ಹಬ್ಬಕ್ಕೆ ಹೂವಿನ ರೇಟ್ ನೆನೆಸ್ಕೊಂಡ್ರೆ ಚಳಿ ಜ್ವರ ಬರ್ತೈತೆ. ಏನು ರೇಟ್ ಇರುತ್ತೋ ಏನೋ, ಹೆಂಗೆ ಹೂವು ತೆಗ್ದು ಹಬ್ಬ ಮಾಡ್ತೀವೋ ಏನೋ, ಏನು ಮಾಡೋಕ್ಕಾಗಲ್ಲ. ವರ್ಷಕ್ಕೊಂದು ದೇವ್ರ ವಿಷಯದಲ್ಲಿ ಕಂಜೂಸ್ ಬಿಡಬಾರ್ದು. ದೇವರೇ ಕೊಟ್ಟಿರೋದು ಇದನ್ನೆಲ್ಲ ನಮಗೆ. ದೇವ್ರಿಗೆ ನಾವು ಅದನ್ನು ಕೊಟ್ಟಿಲ್ಲ ಅಂದರೆ ಫ್ರೆಂಡ್ಸ್. ವೈಟು ಇದ್ರ ಹೆಸರು ಅಗ್ನೋಲಿಯಮ್. ನಾನು ಅದನ್ನು ಪೇಪರ್ ಹೂವು ಅಂತೀನಿ. ಪೇಪರ್ ಥರನೇ ಇರ್ತದೆ, ಬೇಗ ಬಾಡೋಗ್ತಿದ್ದೆ ಅದಕ್ಕೆ. ಇಲ್ಲಾಂದ್ರೆ ಅದನ್ನು ಡೈಲಿ ಒಂದೊಂದು ಡೆಕೋರೇಷನ್ಗೆ ಯೂಸ್ ಮಾಡ್ತಿದ್ದೆ ಮನೆ ಒಳಗೆ. ಒಂದು ಬುಟ್ಟಿ ಹೂವು ಸಾಕು ಫ್ರೆಂಡ್ಸ್. ಕಾಶಿ ಹಣ್ಣು ಫ್ರೆಂಡ್ಸ್, ಇದು ಏನಕ್ಕೋ ಒಳ್ಳೇದು, ಆದರೆ ಏನಕ್ಕಂತ ಗೊತ್ತಾಗ್ತಾಯಿಲ್ಲ. ಒಳ್ಳೇದು ಅಂದರೆ ಸಾಕು ಫ್ರೆಂಡ್ಸ್, ಏನು ಸಿಗ್ತಿತ್ತು ಅದೆಲ್ಲ ತಿನ್ಬಿಡ್ಬೇಕು. ಟೇಸ್ಟ್ ಒಂಥರ ಇರ್ತೈತೆ. ಒಳ್ಳೇದು ಅಂದ್ಬಿಟ್ಟು ತಿಂತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನನಗೆ ಇವತ್ತೊಂದು ವಿಷಯ ನಾನು ಕಂಡಿಡ್ದೆ ಇಕ್ತಾನೆ. ನಾವು ಹೆಣ್ಮಕ್ಳು 50% ಜೀವನನ ನಾವು ಅಡುಗೆ ಮನೇಲೆ ಕಳೀತಾ ಇದ್ದೀವಿ. ಅದರಲ್ಲಿ 50%ಅಲ್ಲಿ ಒಂದು 10% ಪಾತ್ರೆ ಸ್ಟ್ಯಾಂಡಲ್ಲಿ ತೊಳೆದು ಜೋಡಿಸೋದು ತೆಗೆಯೋದು, ತೊಳೆಯೋದು ಜೋಡಿಸೋದು ತೆಗೆಯೋದು ತೊಳೆಯೋದು. ಇದರಲ್ಲೇ ನಮ್ಮ ಜೀವನ ಹಾಳಾಗ್ತೈತೆ ಫ್ರೆಂಡ್ಸ್. ಅದು ಇವತ್ತು ಕಂಡು ಬಂದ ವಿಷಯ. ಕುಮಾರ್ ಅಪ್ಪ ಪಿಚ ಜಡಿ ಮಣ್ಣೊಳಗೆ ನಡ್ಕೊಂಡು ಹೋದಂಗೆ ಐತೆ ಫ್ರೆಂಡ್ಸ್ ನಮ್ಮ ಮನೆ ಬಾಗಿಲಂತೂ. ಇಲ್ಲಿ ಮುಸ್ರಾ ಡಿಪಾರ್ಟ್ಮೆಂಟ್ ರೆಡಿಯಾಗಿದೆ ನನಗೋಸ್ಕರ. ಬನ್ನಿ ಸ್ಟಾರ್ಟ್ ಮಾಡಿ ವಾಷಿಂಗು ಅಂತ. ನೀವೆಲ್ಲ ಹಚ್ಚೋಕ್ಕೆ ಹರಸಾಹಸ ಪಡುತ್ತಿರುವ ಗಂಡ್ಮಕ್ಳು, ಅಪ್ಪಿ ಒಂದು 5 ನಿಮಿಷಕ್ಕೆ ಒಲೆ ಹಚ್ಬೇಕಾ? ಬಾ, ನಿನ್ನ ಗಾಡೀಲಿ ಪೆಟ್ರೋಲ್ ಕಳ್ತನ ಮಾಡೋಣ. ಆಗಲ್ಲ, ಅದೇನೋ ಪೈಪು ಅಂತಾರೆ. ಬಾಯಿಗೆ ಹೋದ್ರೆ ಗಟ ಕುಡ್ಕೊಳ್ಳೋದು. ಓ ಮೈ ಗಾಡ್ನೆಸ್. ಟೈಮಾ? ಟೈಮ್ ಕಾಯ್ಕೊಂಡು ಕುತ್ಕೊಳ್ಳೋಕೆ ನಿಮ್ಮ ಮಾವನ ಮಗಳ ಪಾಡ್ಗದ ಆಗ್ತಾ ಇರ್ತೀವಿ. ನಮ್ಮ ಪಾಡ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕು. ಬಿತ್ತೋ ರತ್ತೋ. ಅಪ್ಪಿ ನೀನು ಒಂದು ಹಾಲಿನ ಕ್ಯಾನ್ ಇನ್ನೊಂದು ತಗೋ. ಒಂದು ಕೊಡು, ಒಂದು ಎತ್ಕೊಬಾ. ಒಂದು ಕೊಡು, ಇನ್ನೊಂದು ಎತ್ಕೊಬಾ. ನಾನು ಡೈಲಿ ತೊಳಿಬೇಕನ್ನ ನಂಗೆ ಕಷ್ಟ ಆಗ್ತಿದೆ. ಈ ಪಾತ್ರೆಗಳು ರಶ್ ಇದ್ದಾರೆ. 3 ಸಾಕು ಅಷ್ಟು ನೀರು. ಹೆಣ್ಮಕ್ಳು ಬೆಂಕಿ ಹಚ್ಚಕ್ ಬರಲ್ಲ, ಗಂಡು ಮಕ್ಳಿಗೆ ಬರೋದು. ಅದಕ್ಕೆ ನೀವು ಹಚ್ಚಿದ್ರೆ ಬೇಗ ಒಲೆ ಉರಿತಿದ್ರೆ ಹಂಗೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗು. ತಗೋ ಫ್ರೆಂಡ್ಸ್, ನಾನು ಪಾತ್ರೆ ತೊಳ್ಬಿಟ್ಟು ಈಗ ಬೇಗ ಮನೆ ಕ್ಲೀನ್ ಮಾಡಕ್ಕೆ ಹೋಗ್ತೀನಿ. ಮನೆ ಕ್ಲೀನ್ ಮಾಡಿ ಬಂದಿದ್ರೆ ಆಗ್ತಿತ್ತೇನೋ. ಬೇಡ, ತೊಳೆದೇ ಬಿಡ್ತೀನಿ. 20 ನಿಮಿಷ ಅಷ್ಟೇ, 20 ನಿಮಿಷ, ಓನ್ಲಿ 20 ಮಿನಿಟ್ಸ್. ಹತ್ರನೇ ಫ್ಲೈಟ್ ಹೋಗ್ತೈತೆ ಫ್ರೆಂಡ್ಸ್. ಯಾಕೋ ನನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಫ್ಲೈಟಲ್ಲಿ ಅನ್ನಿಸ್ತಿದೆ. ನೋಡಿ, ಯಾಕೆ ಹೋಗಿಲ್ಲ ಕೂದೆ ಅಲ್ಲೇ ಬಂತು. ಇವಾಗ ಪಾತ್ರೆ ತೊಳಿತಿದ್ದೀನಿ, ಇಲ್ಲೇ ಹೋಗ್ತಿದ್ದೆ. ತೆಂಗಿನ ಮರದ ಹತ್ರನೇ ಬಂದೈತೆ. ಯಾರೋ ನನ್ನ ಫ್ಯಾನ್ಸ್ ಇರಬೇಕು, ಫಾಲೋ ಮಾಡ್ತಿದ್ದಾರೆ. ಮಧು ಏನು ಮಾಡ್ತಿದ್ದಾರೆ ಈಗ ಈ ಟೈಮಲ್ಲಿ ನೋಡೋಣ ಅಂತ.
ಗಂಡನ ಮೊಬೈಲ್ ಚೆಕ್ ಮಾಡುವ ಸಮಯ. ಯಾರಪ್ಪ ಈ ಹುಡುಗಿ? ಯಾರೋ ಹಾಯ್ ಶಿವು ಅಂತ ಕಳಿಸಿದ್ದಾರೆ. ನಾನು ನಿಮ್ಮನ್ನು ಮೀಟ್ ಮಾಡಬೇಕು. ಸ್ವಲ್ಪ ಸ್ಮಶಾನದ ಹತ್ರ ಬರ್ತೀರಾ? ಸ್ಮಶಾನದಲ್ಲಿ ಮೀಟಿಂಗಾ? ಸ್ಮಶಾನದ ಹತ್ರ ಬಂದು ಲೆಫ್ಟ್ಗೆ ಸಮಾಧಿ ಹತ್ರ ಬನ್ರಿ, ಅಲ್ಲಿ ಮೀಟ್ ಮಾಡೋಣ. ಸ್ಮಶಾನದಲ್ಲಿ ಏನು ಮೀಟಿಂಗ್ ಅಪ್ಪಿ? ಗೊತ್ತಾಯ್ತು ಬಿಡಿ, ಎಲ್ಲ ಗೊತ್ತಾಯ್ತು. ನಾಗವಲ್ಲಿ ರೂಮ್ ಕೀ. ಈ ಕೀ ತುಂಬಾ ವರ್ಷಗಳ ಹಿಂದಿನ ಇತಿಹಾಸ ಇದೆ. ತಗೋಬೇಕು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಪ್ರತಿ ಸಲ ಯಾವುದೇ ಹಬ್ಬ ಬಂದಾಗೂ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ, ರಂಗೋಲಿ ಹಂಗೆ ಹಾಕ್ಬೇಕು, ಹಿಂಗೆ ಹಾಕ್ಬೇಕು, ಕಲರ್ ಹಾಕ್ಬೇಕು ಅಂತೆಲ್ಲ. ಅದೇ ಟೈಮ್ಗೆ ಮಳೆ, ಬಾಗಲ್ ಸಗಣಿಲಿ ಸಾರ್ಸೋಕ್ಕಾಗಲ್ಲ, ರಂಗೋಲಿ ಹಾಕೋಕ್ಕಾಗಲ್ಲ. ವರಲಕ್ಷ್ಮಿ ಹಬ್ಬಕ್ಕೆ ಏನಾಗ್ತಿತ್ತೋ ಏನೋ ಅಂತ ಇವಾಗಲೇ ಭಯ ಇಟ್ಕೊಂಡೈತೆ ನನಗೆ. ಅಷ್ಟಿಷ್ಟ ರಂಗೋಲಿ ಅಂದರೆ. ಹಬ್ಬಗಳಲ್ಲಾದರೂ ಮಳೆ ಒಂದು ಸ್ವಲ್ಪ ನಿಲ್ಬೇಕು ತಾನೆ, ಅಟ್ಲೀಸ್ಟ್ ಒಂದು 2 ದಿನ, ಆಮೇಲೆ ಬೀಳಲಿ ಪರವಾಗಿಲ್ಲ. ಈ ಥರ ಆಗುತ್ತೆ ಫ್ರೆಂಡ್ಸ್. ಮತ್ತು ರಂಗೋಲಿ ಬುಕ್ಕೆಲ್ಲ ಸೈಡ್ಗೆ ಹುಡುಕಿ ತೊಗೊಂಡೆ, ಅದರಲ್ಲಿರೋ ರಂಗೋಲಿಗಳೇ ನೋಡಿ ಹಾಕ್ಕೊಳ್ಳೋಣ ಅಂತ. ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಸುಮಾರು ರಂಗೋಲಿಗಳು. ಆದಷ್ಟು ಚಿಕ್ಕ ರಂಗೋಲಿಗಳೇ ಹಾಕ್ಕೊಳ್ತೀನಿ, ಬಾಗಿಲು ನೀಟಾಗಿಲ್ಲ ಅಂತ, ಮತ್ತು ಬಾಗಿಲೆಲ್ಲ ಕಿತ್ತೋಗ್ಬಿಟ್ಟೈತೆ ಅಂತ. ಹಬ್ಬಗಳು ಮುಗಿಯೋವರೆಗೂ ಒಂದು ಒಳ್ಳೆ ರಂಗೋಲಿಗಳು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ರಂಗೋಲಿ ಸೆಲೆಕ್ಟ್ ಮಾಡಿಕೊಂಡೆ, ಸಿಂಪಲ್ಲಾಗಿರೋದು, ಎಸ್ ಅಂತ ಶಿವ ಇನ್ಶಲ್ ಬರ್ತೈತಲ್ಲ ಅಂದ್ಬಿಟ್ಟು ಆ ರಂಗೋಲಿ ಸೆಲೆಕ್ಟ್ ಮಾಡಿಕೊಂಡೆ. ಈ ರಂಗೋಲಿ ಎಲ್ಲ ಕಲರ್ಗಳು ಹಾಕಿದ್ರೆ ಸಕ್ಕತ್ತಾಗಿ ಕಾಣಿಸ್ತೈತೆ. ಮತ್ತು ಒಬ್ರು ಕೇಳ್ತಾ ಇದ್ದೀರಾ ತುಂಬ ದಿನದಿಂದ ಚಿಕ್ಕ ಚಿಕ್ಕ ರಂಗೋಲಿಗಳು ಹೇಳ್ಕೊಡಿ ಅಂತ. ಒಂದು ಸ್ವಲ್ಪ ದಿನ ಆಮೇಲೆ ನಾನು ಡೈಲಿ ರಂಗೋಲಿ ಹಾಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ತೀನಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ಮಳೆ ಆಗ್ತಾನೆ ಐತೆ, ಗ್ಯಾಪೇ ಕೊಡ್ತಾಯಿಲ್ಲ. ಡೈಲಿ ಚಿಕ್ಕ ಚಿಕ್ಕ ರಂಗೋಲಿಗಳು ಹಾಕ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ಅದೆಲ್ಲ ಒಳ್ಳೆ ಅಭ್ಯಾಸಗಳು ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ನಾನು ಡೈಲಿ ಜಂಕ್ ಫುಡ್ ತಂದುಕೊಟ್ರೆ ತಿನ್ನೋದಾದರೆ ಡೈಲಿ ಮಾಡ್ಕೊಳ್ತೀನಿ, 3 ಹೊತ್ತು ತಂದುಕೊಟ್ರೂ ತಿಂತೀನಿ. ಈ ಥರ ಅಭ್ಯಾಸಗಳು ಮಾತ್ರ ಮಿಸ್ ಮಾಡದೆ ಎಷ್ಟೇ ಕಷ್ಟ ಆದರೂ ಅಭ್ಯಾಸ ಮಾಡ್ಕೊಬಿಡ್ತೀನಿ. ಇಲ್ಲ ಫ್ರೆಂಡ್ಸ್, ಇನ್ಮೇಲೆ ಒಳ್ಳೆ ಬುದ್ಧಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ತಿನ್ನೋದ್ರಲ್ಲಿ ಇನ್ನೆಲ್ಲ ಒಳ್ಳೆ ಬುದ್ಧಿನೂ ಐತೆ. ತುಳಸಿ ಗಿಡ ಒಂದು ಸ್ವಲ್ಪ ನೆಲ ಕಿತ್ತೋಗ್ಬಿಟ್ಟೈತೆ ಫ್ರೆಂಡ್ಸ್, ಅದಕ್ಕೆ ರಂಗೋಲಿ ಹಾಕಿದ್ರೆ ನಾನೇನಾದರೂ ಒಂದು ಸ್ವಲ್ಪ ದೊಡ್ಡದಾಗಿ ಅದು ಆಚೆ ಹೋಗ್ತೈತೆ ಕಿತ್ತೋಗಿರೋ ಕಡೆ ಎಲ್ಲ. ಅದಕ್ಕೆ ಒಂದು ಸ್ವಲ್ಪ ಚಿಕ್ಕ ರಂಗೋಲಿನೇ ಹಾಕ್ಕೋಬೇಕು. ದೊಡ್ಡದಾಗಿ ಹಾಕಿದ್ರೆ ನಿಮಗೆ ನೀಟಾಗಿ ಕಾಣಿಸ್ತೈತೆ ಅಂತ ಹಾಕಕ್ಕೆ ಹೋದೆ, ಅದು ಹಿಂಗಾಯಿತು. ಇನ್ನೊಂದು ಸ್ವಲ್ಪ ತುಳಸಿ ಗಿಡನ ಸೈಡ್ಗೆ ಇಟ್ಕೊಂಡು ಹಾಕ್ಕೊಳ್ತೀನಿ. ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡಿರಲಿಲ್ಲ ನಾನು. ಮೊದಲು ಫ್ರೆಶ್ ಆಗಿ ಬಂದು ಅರ್ಶಿನ ಕುಂಕುಮ ಇಟ್ಬಿಟ್ಟು ಆಮೇಲೆ ಬಂದು ದೇವ್ರ ಗುಡಿಗೆ ಹೂವೆಲ್ಲ ಇಟ್ಕೊಳ್ತಾ ಇದ್ದೀನಿ. ಹೂವನ್ನಾಗಲೇ ಹೇಳ್ದಂಗೆ ನೀರು ಚಿಮುಕ್ಸ್ಬಿಟ್ಟು ಇಟ್ಕೋಬೇಕು. ನಾವು ಫ್ರೆಶ್ ಆಗಿಬಿಟ್ಟು ಹೂವು ಕಿತ್ಕೊಬಂದರೆ ಹಂಗೆ ಇಟ್ಟು ಪೂಜೆ ಮಾಡ್ಕೋಬೋದು. ಫ್ರೆಶ್ ಆಗೋಕ್ಕೆ ಮುಂಚೆ ಹೂವು ಏನಾದರೂ ಕಿತ್ಕೊಬಂದರೆ ಅದು ತೊಳ್ಕೊಬೇಕು. ಏನೇ ಆಗಲಿ ಫ್ರೆಂಡ್ಸ್, ಬೆಳಗ್ಗೆಗಿಂತ ಸಂಜೆ ಟೈಮ್ ದೀಪ ಹಚ್ಚೋದೇ ಆರಾಮ ಅನಿಸ್ತೈತೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೋಬೋದು. ಮತ್ತು ಸಂಜೆ ಹೊತ್ತು ಲಕ್ಷ್ಮೀದೇವಿ ಮನೆಗೆ ಬರ್ತಾರೆ, ಅವ್ರು ಬರೋ ಟೈಮ್ಗೆ ರಂಗೋಲಿ ಹಾಕಿ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ನಾನು ಅಂದ್ಕೊಳ್ತೀನಿ. ಇದೇ ಆಗೋಯ್ತು ಫ್ರೆಂಡ್ಸ್, ನನಗೊಂದು ಸುಮಾರು ವರ್ಷಗಳಿಂದ ಇದೇ ಅಭ್ಯಾಸ ಆಗೋಯ್ತು. ಸಂಜೆ ಪೂಜೆನೇ, ಬೆಳಗ್ಗೆ ಪೂಜೆ ಮಾಡೋಕ್ಕೆ ಯಾವ ಟೈಮ್ ಸಿಗುತ್ತೋ ಇಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಧೂಪ ಹಾಕ್ಕೊಂಡೆ. ಓಕೆ ಫ್ರೆಂಡ್ಸ್, ನಾವಿವಾಗ ರೆಡಿ ಆಗಿದ್ದೀವಿ. ನಾವು ಹೋಗ್ತಾ ಇರೋದು ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಬೇಕು ತಗೊಬರಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್. 4 ದಿನ ಆಯ್ತು ಇವಾಗ ಹೋಗ್ತಿದ್ದೀನಿ. ಸೀರೆ ರೇಟ್ ಮಾತಾಡ್ಸೋಕ್ಕಾಗಲ್ಲ, ನೋಡಬೇಕು. ದೀಪ ಎಲ್ಲ ಹಚ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಗಂಡಪಾಸ್. ತಲೆ ಬಾಚಕ್ಕಾಗಲ್ಲ ಫ್ರೆಂಡ್ಸ್, ಇಷ್ಟೊತ್ತು ತಲೆ ಬಾಚಬಾರ್ದು, ಅದಕ್ಕೋಸ್ಕರ ಅಡುಗೆ ಆಗೈತೆ, ಅದನ್ನೇ ಬಂದು ತಿನ್ಕೊಳುವ. ಬನ್ನಿ ಫ್ರೆಂಡ್ಸ್, ನಾನು ಏನೇನೆಲ್ಲ ತೊಗೊಳ್ತೀನಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಮತ್ತು ನಾನು ಬಂದಮೇಲೆ ಹೇಳ್ತೀನಿ ಫ್ರೆಂಡ್ಸ್. ಇಷ್ಟು ಇರಲೇಬೇಕು ಅಂತೇನಿಲ್ಲ, ಬಂದಮೇಲೆ ಹೇಳೋಣ. ಬನ್ನಿ ಫ್ರೆಂಡ್ಸ್, ನನ್ನ ಮಾತುಕತೆಗೆ ನಿಂತರೆ ಗೊತ್ತಲ್ಲ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಹೋಗಬೇಕು ಅಂತ ಇತ್ತು ಮೈಂಡಲ್ಲಿ. ಅದಕ್ಕೋಸ್ಕರ ಇಷ್ಟು ದಿನ ವೆಯ್ಟ್ ಮಾಡಿದೆ. ಕೆಲವೊಂದು ಹೆಣ್ಮಕ್ಳದ್ದು ತೊಂದರೆಗಳೆಲ್ಲ ನಾವು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಾಗ್ತಿದೆ. ಈಗ ತಂದಿಟ್ಕೊಬಿಟ್ರೆ ನಾಳೆಯಿಂದ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೋದು. ಇನ್ನು 3 ದಿನ ಫುಲ್ ಬ್ಯುಸಿ ಆಗಿಬಿಡ್ತೀನಿ ನಾನು. ಹೊರಗಡೆ ಹೋಗಿ ಏನು ತೊಗೊಬರೋಕ್ಕಾಗಲ್ಲ. ಅದಕ್ಕೆ ಟಾಮ್ ಅಲ್ಲ, ಅವನಿಗೆ ಹೇಳ್ಬಿಟ್ಟು ಹೋಗೋಕ್ಕೆ, ನಾವಿಲ್ಲ ಅಂತ ಹುಡ್ಕಾಡ್ತಾನೆ ಅಂತ. ಏನು ಕೇಳ್ತೀಯ ಅವನಿಗೆ ಅಂತೈತೆ. ಬನ್ನಿ ಗಂಡಪಾಸ್. ಓ, ಇವನ್ನ ಬೈಕ್ ತೊಳೋದೈತೆ. ಓ ಮೈ ಗಾಡ್.
ಚಂದ್ರ ಮಂಜು ಐತಾ ನನ್ನ ಕಣ್ಣ ಡಮರ. ನೀವೊಂದ್ಸಲ ನೋಡಿ ಫ್ರೆಂಡ್ಸ್. ಅಪ್ಪಿ ಚಂದ್ರ ಮಂಜು ಐತಾ ನನ್ನ ಕಣ್ಣು ಡಮರ ನೋಡಪ್ಪಿ. ಮಂಜು ಅವನೇ. ಟಾಮನ್ ಕೇಳ್ಬೇಕಾ? ಟಾಮ್ ಕಮ್ ದಿಸ್ ಸೈಡು. ಟಾಮ ಬಾರ ಇಲ್ಲಿ ಒಂದು ನಿಮಿಷ. ಮೇಲೆ ನೋಡು, ರಂಗೋಲಿ ತುಳಿಬೇಡ ಟಾಮು. ನಿಜ ಮಂಜು ಐತೆ. ನನ್ನ ಮೊಬೈಲ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಮೊಬೈಲ್ ನೋಡಿ ಕಣ್ಣು ಎಕ್ಕುಟ್ಟೋಯ್ತಾ? ಚಂದ್ರ ನನ್ನ ಜೊತೆ ಆಟ ಆಡ್ತಾ ಇಲ್ಲ ತಾನೇ? ಆಟ ಆಡೋಕೆ ನಾನೇನು ಚಿಕ್ಕ ಹುಡುಗಿನ? ಓಕೆ ಬನ್ನಿ ಫ್ರೆಂಡ್ಸ್, ನಾವು ಹೋಗೋಣ. ಇವತ್ತು ರಾತ್ರಿ ಮಳೆ ಬಂದರೆ ಇನ್ನೂ ಗಡಗಡ ಫ್ರೆಂಡ್ಸ್. ನಮಗೆ ಮಳೆನೇ ಬರಬಾರ್ದು ಅನ್ಸುತ್ತೆ. ಹಳೆ ಮನೆ ಫ್ರೆಂಡ್ಸ್, ನಮ್ಗೆ ಅದೇ ಭಯ ಆಗ್ತಾ ಇರೋದು. ನಾವೇನೋ ಹೊರಗಡೆದಾಗ ಏನೋ ಆಗಲಿ ಪರವಾಗಿಲ್ಲ, ಒಳಗಡೆ ನೆನ್ಸ್ಕೋಬಾರ್ದು. ಲೆಟ್ಸ್ ಗೋ ಗೋ ಗೋ. ರೈನ್ ಕಮಿಂಗು. ಮಳೆ ಬರೋಷ್ಟರಲ್ಲಿ ಬೇಗ ಬಂದ್ಬಿಡೋಣ. ಆದರೂ ನಮಗೆ ಒಂದು 1 ಅವರ್ ಟೈಮ್ ಬೇಕೇ ಬೇಕಪ್ಪಿ. ನಮ್ಮ ಶಾಪಿಂಗ್ ಹಂಗಿರುತ್ತೆ. 1 ಲಕ್ಷ ಇದ್ದಿದ್ರೆ 1 ತಿಂಗಳಿಂದೇ ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಈ ಅಂಗಡಿಗೆ ಹೋಗೋಣ. ಸರಿ, ದೊಡ್ಡ ಅಂಗಡಿಗಳೆಲ್ಲ ಇದೆ ಫ್ರೆಂಡ್ಸ್ ಈ ಕಡೆ. ಆದರೆ ಅಲ್ಲಿ ರೇಟ್ ಜಾಸ್ತಿ ಇರುತ್ತಾ ಅಂತ ಆಗ್ಲಿಂದ ಅದೊಂದು ನಂಬಿಕೆ ಬಂದ್ಬಿಟ್ಟೈತೆ ನನಗೆ. ಶಿವಾಗ ಹೇಳ್ತಾನೆ ಇದ್ದೀನಿ, ದೊಡ್ಡ ಅಂಗಡಿಗೂ ಹೋಗಿ ನೋಡೋಣ, ಸೇಮ್ ರೇಟೇ ಇರ್ತೈತೆ, ನೋಡೋಕೆ ಮಾತ್ರ ದೊಡ್ಡ ಅಂಗಡಿ ಅಷ್ಟೇ ಅಂತ ಹೇಳಿದೆ. ಆದರೂ ಇಲ್ಲಿ ಪರಿಚಯ ಇದ್ದಾರೆ, ಇಲ್ಲಿ ಕಡಿಮೆ ರೇಟಿಗೆ ಕೊಡ್ತಾರೆ ಅಂದ್ಬಿಟ್ಟು ಬಂದ್ವಿ. ಸುಮಾರು ಸೀರೆಗಳು ಎತ್ತಾಗ್ತಿದ್ರು ಅವರು. ನಾವು ಒಳ್ಳೆ ಸೀರೆ ತೋರಿಸಿ ಅಂದಿದ್ದಕ್ಕೆ ಎಲ್ಲ ಸೀರೆನೂ ಇಷ್ಟ ಆಯ್ತು. ಈಗ ನಾನು ನೋಡ್ತಿರೋದು ಎಲ್ಲ ಸೀರೆ ನೋಡಿದ ತಕ್ಷಣ ಇದೇ ಎತ್ಕೊಬಿಡೋಣ ಅಂತ ಅನಿಸ್ತೈತೆ. ಆದ್ರೂ ಇನ್ನೂ ಒಳ್ಳೆ ಸೀರೆ ಇರ್ಬೋದು, ನೋಡೋಣ ಅಂತ ಬಾರ್ಡ್ರ್ ಇರೋ ಸೀರೆ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಪ್ರತಿ ವರ್ಷ ಅಲ್ಲ, 1-2 ವರ್ಷ ಬಾರ್ಡರ್ ಸೀರೆನೇ ಹಾಕಿದ್ದೆ. ಒಂದು ಸ್ವಲ್ಪ ಬೇರೆ ಥರ ಡಿಸೈನ್ ಇರೋದು ನೋಡೋಣ, ಸ್ವಲ್ಪ ಮಿಂಚೋ ಥರ ಕಾಣಿಸ್ಬೇಕು ನಮ್ಮ ಲಕ್ಷ್ಮೀದೇವಿ ಅಂದ್ಬಿಟ್ಟು ಈ ಥರ ಸೀರೆ ನೋಡಿದೆ. ಸಕ್ಕತ್ತಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಈ ಸೀರೆ ಈಗ ನಾನು ತಗೊಂಡಲ್ಲ ಫ್ರೆಂಡ್ಸ್, ಅದು ಒಂದು ಸೀರೆ 750 ಬಿತ್ತು. 2 ಸೀರೆ ತಗೊಂಡೆ. ಆಮೇಲೆ ಸೀರೆ ತಗೊಂಡು ಬಂದು ಆಮೇಲೆ ಗಂದಿಗೆ ಅಂಗಡಿಗೆ ಹೋದ್ವಿ. ಈ ಥರ ಮುಖವಾಡ ತಗೊಳ್ಳೋಣ ಅಂತ ನೋಡಿದೆ, ಮನೇಲಿ ಆಲ್ರೆಡಿ ಇತ್ತು. ಈ ಥರದ್ದು ಜಡೆ ಇರೋದು ನೋಡಿ ತಗೊಳ್ಳೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ರೇಟ್ ಕೇಳಿದ್ರೆ ಅವ್ರು 850, 1000 ಹಿಂಗೆ ಹೇಳ್ತಾರೆ. ನೋಡಿ ಅಲ್ಲೇ ರೇಟ್ ಹಾಕಿದ್ದಾರೆ. ಶಾಕ್ ಆಯಿತು ನನಗೇನೆ. ಆಮೇಲೆ ಸರಿ ಬೇಡ ಅದನ್ನು ಅಂದ್ಬಿಟ್ಟು ಬೇರೆ ಐಟಮ್ಸ್ ಎಲ್ಲ ತಗೊಂಡು ಬಂದೆ. ನನಗಿದು ಮಾತ್ರ ಅರ್ಶಿನ ಕಲರ್ ಮುಖವಾಡ ಸಖತ್ ಇಷ್ಟ ಆಯಿತು. ನೋಡೋಕ್ಕೂ ಅಷ್ಟೇ ಲಕ್ಷಣವಾಗಿ ಕಾಣಿಸ್ತಿದೆ. ರೇಟ್ ಮಾತ್ರ ಜಾಸ್ತಿ ಹೇಳ್ತವ್ರೆ. ಮನಸ್ಸಿಲ್ಲ ಫ್ರೆಂಡ್ಸ್ ತಗೊಳ್ಳೋಣ ಅಂತ. ಆಮೇಲೆ ಬೇಡ, ಇನ್ನೊಂದು ವರ್ಷ ತಗೊಂಡ್ರೆ ಆಯಿತು ಅಂದ್ಬಿಟ್ಟು ಪ್ರತಿ ವರ್ಷ ಹಿಂಗೆ ನೋಡೋದು ಸೈಡ್ಗಿಡೋದು ಸುಮ್ಮನೆ ಆಸೆ ನೋಡೋದು ಎಲ್ಲ ತೆಗೆಸ್ಕೊಂಡು. ಅಯ್ಯಮ್ಮ ಪರಿಚಯ ಆಗಿಬಿಟ್ಟಿದ್ದಾರೆ ಗಂದಗೆ ಅಂಗಡಿಯವರು. ಪ್ರತಿ ವರ್ಷ ನೋಡೋದೇ ಆಯಿತು, ನೀನು ತಗೊಳ್ಳೋದೇ ಇಲ್ಲ ಅಂತ ಹೇಳ್ತಿದ್ರು. ನೋಡೋದಕ್ಕೆ ದುಡ್ಡು ಕೊಡಬೇಕಾ ಅದಕ್ಕೆ. ಆಮೇಲೆ ಇದೆಲ್ಲ ತಗೊಂಡೆ ನಾನು. ಇದು ಲಕ್ಷ್ಮಿ ಐಟಮ್ಸ್ ಬೇಕಾಗಿರೋದು. ಆಮೇಲೆ ಮಣೆ ಇರಲಿಲ್ಲ, ಇದನ್ನು ತಗೊಬಿಡೋಣ ಅಂತ ಹೋದೆ. ಎಷ್ಟೋ ಜನ ದೊಡ್ಡ ತಗೋತಾ ಇದ್ರು, ನಾನು ಚಿಕ್ಕದು ತಗೊಂಡು ಬಂದೆ. ಹಾಯ್ ಫ್ರೆಂಡ್ಸ್, ಹಬ್ಬಕ್ಕೆ ಯಾವ ಸೀರೆ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನನಗೆ ತಗೊಂಡಿರೋದಲ್ಲ, 2 ದೇವ್ರಿಗೇನೆ. ಅಂದ್ರೆ ಒಂದೇ ದೇವ್ರಿಗೆ ಉಡ್ಸೋದು. ನೋಡ್ತೀನಿ ಹಬ್ಬದ ದಿನ ಉಡ್ಸ್ತೀವಲ್ಲ, ಅವಾಗ ಯಾವ ಸೀರೆ ಚೆನ್ನಾಗಿ ಕಾಣಿಸ್ತಿದೆ ಅದು ದೇವ್ರಿಗೆ ಚೆನ್ನಾಗಿ ಸ್ವಲ್ಪ 2 ಚೆನ್ನಾಗೈತೆ. ಯಾವ ಸ್ವಲ್ಪ ಲೈಟ್ ಆಗಿರ್ತೈತೆ ಅದು ನನಗೆ ಎತ್ಕೊಳ್ಳೋಣ ಅಂತ. ನೀವೇ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್, ಯಾವ ಸೀರೆ ದೇವ್ರಿಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ಇದು ಚೆನ್ನಾಗೈತೆ. ಸೀರೆಗಳು ತಗೊಂಡು ತುಂಬಾ ವರ್ಷಗಳೇ ಆಗ್ಬಿಟ್ಟಿತ್ತು ಫ್ರೆಂಡ್ಸ್, ಜಮಾನ್ಗಳೇ ಆಗ್ಬಿಟ್ಟಿತ್ತು. ನಂಗೆ ನೆನಪೇ ಇಲ್ಲ ಸೀರೆ ರೇಟ್ ಹೆಂಗಿರ್ತೈತೆ ಏನು ಅಂತ. ಸೀರೆ ಮಾತ್ರ ಸೂಪರ್ ಆಗೈತೆ ಫ್ರೆಂಡ್ಸ್, ಕ್ವಾಲಿಟಿ. ಬಟ್ಟೆ ಹಾಕೊಂಡಿದ್ದೀನಿ ಕೆಳಗಡೆ, ನೆಲದ ಮೇಲೆ ಇಟ್ಟಿಲ್ಲ. ನೀಟಾಗಿ ಬಿಚ್ಚಿ ತೋರ್ಸಕ್ ಹೋಗ್ತಿಲ್ಲ, ಕೆಳಗಡೆ ಮಾತ್ರ ಹಾಕಬಾರ್ದು. ಸೆರಗು ಇದು ಬ್ಲೌಸ್ ಪೀಸು ಬತ್ತಿದೆ. ಸೀರೆಗಳು ಬಿಚ್ಚಕ್ಕೆ ಒಂಥರ. ನೋಡಿ ಫ್ರೆಂಡ್ಸ್, ಈ ತರ ಐತೆ. ಇದು ಒಂದು ಮೊದಲನೇ ಸಲ ಯಾರಾದ್ರೂ ಹಬ್ಬ ಮಾಡ್ತಾ ಇದ್ರೆ ಹಸಿರು ಸೀರೆ ಉಡಿಸಿದ್ರೆ ಒಳ್ಳೇದು ಅಂತ. ಇದು ನಾನು ಸುಮಾರು ಇದು 6ನೇ ಸಲನೋ 7ನೇ ಸಲನೋ ಮಾಡ್ತಿರೋದು. ಆದರೂ ಗ್ರೀನ್ ಚೆನ್ನಾಗಿರ್ತೈತೆ ಅಂತ ಗ್ರೀನ್ ತಗೊಂಡೆ. ಮತ್ತೆ ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್. ಬ್ಲೌಸ್ ಪೀಸ್ ಒಂದು ಮಾಮೂಲಿ ದೇವ್ರಿಗೆ ಲಾಸ್ಟಲ್ಲಿ ಮಾಡಲು ತುಂಬ ಬೇಕೇ ಬೇಕಲ್ಲ, ಅದಕ್ಕೆ.
ಮೊದಲೇ ಸಲ ಸೀರೆ ವ್ಯಾಪಾರ ಮಾಡಿ ತಗೊಬಂದಿದ್ದೀನಿ ಅಂದರೆ ನಾನೇ ನಂಬಕ್ಕಾಗ್ತಾಯಿಲ್ಲ. ಈ ಸೀರೆ ಅಂತೂ ಕಲರ್ ಕಾಂಬಿನೇಷನ್ ನನಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ ಇದು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗೈತೆ. ಬ್ಲೂ ಮತ್ತು ಇದು ಸ್ವಲ್ಪ ಬಿಸ್ಕೆಟು, ಬ್ಲೂ ಬಿಸ್ಕೆಟು ನೋಡಿ ಚೆನ್ನಾಯ್ತಲ್ಲ. ಸೆರಗಲ್ ಕುಚ್ಚೆಲ್ಲ ಐತೆ. ಇದು ಬ್ಲೌಸ್ ಪೀಸು, ಸೆರಗು ಮಾಮೂಲಿ ಬ್ಲೂ. ಇದು ಬಿಚ್ಚಕ್ ಆಗ್ತಾಯಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಈಗ ಬಿಚ್ಚಿದ್ರೆ ದೇವ್ರಿಗೆ ಇದು ಸುಕ್ಕಾಗ್ಬಿಡ್ತೈತೆ ಕುಡಿಸ್ಬೇಕಾರೆ ಅಂತ. ಇದು ಬೇರೆ ಐರನ್ ಮಾಡಬೇಕೋ ಬೇಡೋ ಗೊತ್ತಿಲ್ಲ. ಇಲ್ಲ ಐರನ್ ಮಾಡಲ್ಲ ಅನ್ಸ್ತಿದ್ದನ. ಹತ್ರದಿಂದ ಒಂದ್ಸಲ ತೋರಿಸ್ತೀನಿ ಫ್ರೆಂಡ್ಸ್. ಆಮೇಲೆ ನೀವು ಸೆಲೆಕ್ಟ್ ಮಾಡಿ ದೇವ್ರಿಗೆ ಯಾವ್ದು ಉಡ್ಸೋದು ಅಂತ. ನನಗೆ ಸ್ವಲ್ಪ ಕನ್ಫ್ಯೂಷನ್. ಇದು ದೇವ್ರಿಗೆ ತಗೊಂಡಿರೋ ಸೀರೆ. ಮತ್ತೆ ಇದು ಕಳ್ಸದ ಚೊಂಬು ತಗೊಂಡೆ ಫ್ರೆಂಡ್ಸ್, ಪುಟಾಣಿದು 450 ರೂಪಾಯಿ. ಇಷ್ಟೇ ಐತೆ. ಇದರಲ್ಲಿ ಅಷ್ಟದೇವತೆಗಳು ಇದ್ದಾರೆ, ಅದಕ್ಕೆ ತಗೊಂಡೆ. ಚೆನ್ನಾಗಿ ಕಾಣಿಸ್ತೈತೆ ಅಂತ ನೋಡಿ. ಮತ್ತೆ ಮೇನ್ ಇಂಪಾರ್ಟೆಂಟ್ ವಸ್ತುಗಳು ಫ್ರೆಂಡ್ಸ್, ವರಲಕ್ಷ್ಮಿ ಕುಡಿಸ್ಬೇಕಾದ್ರೆ ಈ ಥರದೊಂದು ಪ್ಯಾಕೆಟ್ ಸಿಗ್ತೈತೆ. ಇದು ಆಲ್ರೆಡಿ ಇತ್ತು ನನ್ನ ಹತ್ರ. ಹೋದ ವರ್ಷ ಬಳಸಿರೋದೇನೆ ಈ ವರ್ಷನೂ ಬಳಸಬಾರ್ದು ಅಂತ ಹೊಸ್ದಾಗಿ ತಗೊಬಂದೆ. ಇದರಲ್ಲಿ ಲಕ್ಷ್ಮಿ ಕವಡೆ ಅಂತ ಬರುತ್ತೆ. ಲಕ್ಷ್ಮಿ ಕವಡೆ ಅಂದ್ರೆ ಯೆಲ್ಲೋ ಕಲರ್ ಕವಡೆ, ಆಮೇಲೆ ಕಮಲದ ಬೀಜ, ಗುಲಗಂಜಿ, ಇದು ಚಕ್ರ, ಇಷ್ಟಿರುತ್ತೆ. ಎಲ್ಲ ಐದೈತೆ. ಇದನ್ನು ವರಲಕ್ಷ್ಮಿ ಕುಡಿಸ್ಬೇಕಾದ್ರೆ ಕಲಶದೊಳಗೆ ಹಾಕ್ಬೇಕು. ಮತ್ತೆ ಇದೆಲ್ಲ ಡ್ರೈ ಫ್ರೂಟ್ಸ್ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಇದೆ. ಈ ತರ ಮಿಕ್ಸ್ ತಗೋಬಿಟ್ರೆ ಬೆಸ್ಟ್ ನಮ್ಗೆ. ಒಂದೇ ಪ್ಯಾಕೆಟ್ ಅಲ್ಲಿ ಎಲ್ಲ ಬರುತ್ತೆ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಕಲ್ಸಕ್ರೆ, ಮತ್ತೆ ಇದು ಬೇರೆ ಹೆಸರು ಮರ್ತ್ಬಿಟ್ಟೆ. ಮತ್ತೆ ಇದು ಕೇಸರಿ, ಜಾಕಾಯಿ, ಇದನ್ನ ಕಾಯಿ ಮರ್ತ್ಬಿಡ್ತೀನಿ. ಬಟ್ ಬುಕ್ಕಲ್ಲೆಲ್ಲ ಬರೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸುಮಾರು ವರ್ಷಗಳಿಂದ. ಇದರ್ಥ ಒಂದು ಪ್ಯಾಕೆಟ್. ಇವೆರಡು ಮೇನ್ ಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋದು. ಈಗ ನನ್ಗೆ ಅಂದ್ರೆ ಮೇನ್ ಥಿಂಗ್ಸ್ ಏನೇನ್ ಬೇಕೆಲ್ಲ ತಗೊಂಡ್ ಬಂದಿದ್ದೀವಿ. ಇನ್ನು ಅರ್ಶಿನ, ಕುಂಕುಮ, ಹೂವು, ಕಡ್ಡಿ, ಕರ್ಪೂರ, ಹಣ್ಣು ಅವೆಲ್ಲ ಹಬ್ಬದ ಹಿಂದಿನ ದಿನ ತಗೊಂಡ್ರೆ ಸಾಕು ನೈಟಲ್ಲಿ ಅಂದ್ಬಿಟ್ಟು. ಫ್ರೆಂಡ್ಸ್ ಇನ್ನೊಂದು, ಇದಂತೂ ಸುಮಾರು ವರ್ಷಗಳಿಂದ ಅನ್ಕೋಬಿಟ್ಟಿದೆ ಫ್ರೆಂಡ್ಸ್. ನಾನು ಇದು ಬೇಕೇ ಬೇಕು ಮನೆ ದೇವರಿಗೆ ಅಂದ್ಬಿಟ್ಟು. ಆದ್ರೆ ನನ್ಗೆ ಸಿಗ್ತಾನೆ ಇರಲಿಲ್ಲ. ಒಂದ್ ಬಟ್ಲಲ್ಲಿ ಅಕ್ಕಿ ಇಟ್ಬಿಟ್ಟು ಅಕ್ಕಿ ಮೇಲೆ ಇದು ಬಿನ್ಗೆ ಇಟ್ಬಿಟ್ಟು ಬಿನ್ಗೆ ಮೇಲೆ ಕಳಶ ಇಡ್ತಾ ಇದ್ದೆ ನಾನು ಇಷ್ಟು ವರ್ಷ. ಮಳೆನೇ ತಗೊಂಡಿರ್ಲಿಲ್ಲ. ಬಳೆಗಳು ಮೇನು ದೇವ್ರಿಗೆ ಬಳೆಗಳು ತಗೊಬಂದ್ಬಿಟ್ಟೆ. ಇದೆಲ್ಲ ಹೆಣ್ಮಕ್ಳು ತಗೊಳ್ಳೋ ಐಟಮ್ಸ್ ಅಲ್ಲ, ಅದಕ್ಕೆ ನಾನು ತಗೊಬಂದೆ. ಇನ್ನೇನಿದ್ರು ಗಂಡು ಮಕ್ಳು ತಗೊಬರೋ ಐಟಮ್ಸ್, ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ ಎಲ್ಲ. ಮಿಕ್ಕಿದೆಲ್ಲ ಶಿವ ತಗೊಬರ್ಲಿ. ಹಸಿರು ಬಳೆ ಮತ್ತೆ ಬ್ರೌನ್ ಕಲರ್ ಬಳೆ ತಗೊಂಡಿದ್ದೀನಿ. ಮತ್ತೆ ಒಂದು ಐಲೈನರು, ಮತ್ತೆ ಒಂದು ಇದು ನೈಲ್ ಪಾಲಿಶ್, ಅದು ದೇವ್ರಿಗೆ ಡೆಕೋರೇಷನ್ಗೆ ಅಂತ. ತಾಳಿ ತಗೊಂಡೆ ಫ್ರೆಂಡ್ಸ್. ಜಾಸ್ತಿ ರೇಟ್ ಹೇಳ್ಬಿಟ್ರು, ಚಿನ್ನದಲ್ಲ. ಆಮೇಲೆ ಸರಿ ಅರ್ಶಿನ ಕೊಂಬೆ ಹಾಕೋಣ, ಅದೇ ದೇವ್ರಿಗೆ ಜಾಸ್ತಿ ಇಷ್ಟ ಆಗೋದು ಅಂದ್ಬಿಟ್ಟು ಬಂದೆ ವಾಪಸ್ಸು ಫ್ರೆಂಡ್ಸ್. ಮಣೆ 200 ರೂಪಾಯಿ. ಚೆನ್ನಾಯ್ತಲ್ಲ, ಪುಟ್ಟದಾಗಿ ಚಿಕ್ಕದು ಬಿನ್ಗೆ ಇಟ್ಟು ಅದ್ರ ಮೇಲೆ ಕಳಶ ಮರ. ಇದು ಪೀಸ್ ಇಲ್ಲಿ ಇಡಕ್ಕೆ ಪೀಸು. ಇದೇ ಫಸ್ಟ್ ಟೈಮ್ ಮಣೆ ತಗೊಂಡಿದ್ದು ಫ್ರೆಂಡ್ಸ್. ಇಷ್ಟು ವರ್ಷ ಹಬ್ಬ ಮಾಡಿ ಮಣೆನೇ ಇಡ್ತಾ ಇರ್ಲಿಲ್ಲ ನಾನು ಲಕ್ಷ್ಮೀ ದೇವಿಗೆ. ಆದ್ರೂ ದೇವ್ರ ಕೋಪ ಮಾಡ್ಕೊಂಡಿಲ್ವಲ್ಲ. ಇದನ್ನೆಲ್ಲ ಮೊದಲೇ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಫ್ರೆಂಡ್ಸ್, ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರು ತಗೊಂಡು ಹಬ್ಬ ಮಾಡ್ಬೋದು ಅಂತ. ಅದಕ್ಕೋಸ್ಕರ ಫ್ರೆಂಡ್ಸ್ ಇದೆಲ್ಲ ಇರಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಈಗ ನಾನು ತೋರಿಸ್ನಲ್ಲ ಕವಡೆ, ಅದೆಲ್ಲ ಒಂದು ಇತ್ತೀಚೆಗೆ 3 ವರ್ಷದಿಂದ ಅಷ್ಟೇ ನಾನು ಮಾಡ್ತಾ ಇರೋದು. ಅದಕ್ಕೆ ಮುಂಚೆ ಬರೀ ಅರ್ಶಿನ, ಕುಂಕುಮ, ಹೂವು, ಕಲ್ಸಕ್ರೆ, ಗೋಡಂಬಿ, ದ್ರಾಕ್ಷಿ ಮಾತ್ರ ಹಾಕ್ಬಿಟ್ಟು ಮಾಡ್ತಾ ಇದ್ದಿದ್ದು. ಇದು ಕವಡೆ ಅವೆಲ್ಲ 1-3 ವರ್ಷದಿಂದ ತಗೊಂಡ್ ಮಾಡ್ತಾ ಇರೋದು. ಸ್ಟಾರ್ಟಿಂಗ್ ಏನು ಇಲ್ದಿರಾ ಇರೋರು ಮಾಡಿ ಫ್ರೆಂಡ್ಸ್, ಏನಾಗಲ್ಲ. ಇಂಥದ್ದೆಲ್ಲ ಇರಲೇಬೇಕು ಅಂತ ಏನಿಲ್ಲ, ಇದ್ರೆ ಒಳ್ಳೇದು ಅಷ್ಟೇ. ಏನಿಲ್ಲ ಅಂದ್ರೂ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗ್ತೈತೆ. ನಮ್ ಭಕ್ತಿ ನೋಡ್ತಾರ ಅಷ್ಟೇ ಅವರು. ಇದನ್ನ ಫಿಕ್ಸ್ ಮಾಡ್ಬೇಕಿಲ್ಲಿ, ಹೈಟಾಗಿ ಬರ್ತೈತೆ. ಅದು ಅಲ್ಲೇ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇರೋ ತುಂಬಾ ಜನ. ಅಂದ್ರೆ ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ಅದೇನಂದ್ರೆ ಎಲ್ಲರೂ ದೊಡ್ಡ ಇದು ತಗೊಂಡವ್ರೆ ಮಣೆ. ನಂದಿಷ್ಟೇ ಇಷ್ಟು. ಇದು ನೆತ್ಗೆ ಇತ್ತು, ಅದೇ ಫಿಕ್ಸ್ ಮಾಡೋದು ನಾಚಿಕೆ ಆಗ್ಬಿಡ್ತು. ಅಪ್ಪಿ ಫಿಕ್ಸ್ ಮಾಡಕ್ ಆಗ್ತಲ್ಲ. ಬರಪ್ಪಿ ಹುಡುಗ ಕುತ್ಕೆ ಎತ್ಕೊಂಡು. ಓ ಚೆನ್ನಾಯ್ತಲ್ಲ ಫ್ರೆಂಡ್ಸ್, ಸಿಲ್ವರ್ ಕಲರ್. ಹಬ್ಬ ದಿನ ಮಾಡೋಣ. ನಿನ್ ಮುಟ್ಬೇಡ ಹೋಗ್ಲಿ. ಇದೆಲ್ಲ ದೇವ್ರಿಗೆ ಬೇಕಾಗಿರೋ ಐಟಮ್ಸ್ ಫ್ರೆಂಡ್ಸ್. ಇನ್ನೇನಿದ್ರೆ ನನ್ನ ಸಣ್ಣ ಪುಟ್ಟ ಐಟಮ್ಸ್ ತಗೊಳ್ಳೋದಷ್ಟೇ. ಇದೆಲ್ಲ ಮೇನ್ ಥಿಂಗ್ ಬೇಕಿತ್ತು ನನಗೆ, ತಗೊಬಂದೆ ಅಷ್ಟೇ. ಮತ್ತೆ ದೇವ್ರಿಗೆ ಮುಖವಾಡ ತಗೊಳ್ಳೋಣ ಅಂತ ಕೇಳಿದ್ವಿ ಫ್ರೆಂಡ್ಸ್. ಜಾಸ್ತಿ ರೇಟ್ ಹೇಳ್ಬಿಟ್ರು, 800 ಹತ್ರ ಎಲ್ಲ. ಆಮೇಲೆ ಸರಿ ಮುಖವಾಡ ಐತೆ ಒಂದು ಹಳೇದು ಸಿಲ್ವರ್ದು, ಅದ್ರಲ್ಲಿ ನಾನೇ ರೆಡಿ ಮಾಡೋಣ ಅನ್ಬಿಟ್ಟು ಅದೇ ಐತಲ್ಲ ಅಂತ
ಹೊಸ ಹೊಸ ಜಡೆ ಎಲ್ಲ ಬಂದಿರೋದೈತೆ ಫ್ರೆಂಡ್ಸ್. ಸೂಪರ್ ಆಗಿ ತಪ್ಪಿ ತಾನೆ. ನೋಡಿದ್ರೆ ಯಾವ್ದು ತಗೊಳೋದು ಯಾವ್ ಬಿಡೋದು ಕಣ್ಣೆಲ್ಲ ತಿರುಗ್ತೈತೆ ನನ್ಗೆ. ಛೇ ಅದ್ ತಗೋಬೇಕಿತ್ತು ಇದು ತಗೋಬೇಕಾಯ್ತು ಅಂತ ಆಮೇಲೆ ಎಲ್ಲ ಯೋಚನೆ ಮಾಡಿ ಇರೋದ್ರಲ್ಲಿ ಮಾಡೋಣ ಅನ್ಬಿಟ್ಟು ತಗೊಬಂದೆ ಫ್ರೆಂಡ್ಸ್. ಇದು ನಮ್ಮ ಲಕ್ಷ್ಮೀ ದೇವರ ಐಟಮ್ಸು. ಸೀರೆನ ಹಂಗೆ ಪ್ಯಾಕ್ ಮಾಡೋಣ. ಕಾಯ್ತಾ ಇದ್ದೀನಿ ಹಬ್ಬ ಯಾವಾಗ ಬರ್ತಿದ್ದೆ ಯಾವಾಗ ಉಡಿಸ್ತೀನಿ ಅಂತ. ನಾಳೆಯಿಂದ ಸ್ಟಾರ್ಟ್ ಲಕ್ಷ್ಮೀ ದೇವಿ ಹಬ್ಬಕ್ಕೆ. ಇದು ಬ್ಲೌಸ್ ಪೀಸು ನೋಡಿ ಫ್ರೆಂಡ್ಸ್. ಇದು ಡಿಸೈನ್ ಈ ತರ ಐತೆ, ಇದು ಈ ತರ ಐತೆ. ಇವೆರಡರಲ್ಲಿ ಒಂದು ಸೆಲೆಕ್ಟ್ ಮಾಡಿ ನೀವು. ನಮ್ ದೇವ್ರಿಗೆ ಯಾವ್ದು ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ನನ್ಗೊಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಅದಕ್ಕೆ ಇದೆಲ್ಲ ನಮ್ ದೇವ್ರಿಗೆ. ಇದು ಮಣೆ. ಈ ತರ ಸೀರೆ ತೆಗ್ದು ಲಕ್ಷ್ಮೀ ಹಬ್ಬ ಮಾಡ್ಬೇಕು ಅನ್ನೋದು ನನ್ನ ಎಷ್ಟೋ ವರ್ಷಗಳ ಕನಸು ಫ್ರೆಂಡ್ಸ್. ನಾನು ಯಾವತ್ತೂ ಈ ತರ ಒಳ್ಳೆ ಸೀರೆ ತೆಗ್ದು ನಾನು ಲಕ್ಷ್ಮೀ ಹಬ್ಬ ಮಾಡ್ಲೇ ಇಲ್ಲ. ಬರೀ ಬ್ಲೌಸ್ ಪೀಸು ಡೈಲಿ ಯೂಸ್ ಸೀರೆಗಳು ಬರುತ್ತಲ್ಲ ಫ್ರೆಂಡ್ಸ್, ಆ ತರದೇ ತಗೊಳ್ತಾ ಇದೆ ವರ್ಷ. ಇದೇ ಮೊದಲನೇ ಸಲ ಇಷ್ಟೆಲ್ಲ ಐಟಮ್ಸ್ ತಗೊಂಡ್ ಮಾಡ್ತಿರೋದು. ಫುಲ್ ಖುಷಿ ಆಗ್ತೈತೆ ಫ್ರೆಂಡ್ಸ್. ಹಂಗೇನೇನೆ ಯಾರಿಗಾದ್ರೂ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ರೆ ಏನು ಮನೇಲಿ ಐಟಮ್ಸ್ ಇಲ್ಲ ತಗೊಳಕ್ ಆಗ್ತಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ಳೇಬೇಡಿ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಿಮ್ ಕೈಲಿ ಎಷ್ಟಾಗ್ತಿತ್ತೋ ಅಷ್ಟೇ ಮಾಡಿ. ಮುಂದಿನ ವರ್ಷ ಇನ್ನೂ ದೇವರೇ ಕೊಡ್ತಾರೆ ನಮ್ಗೆ ಇನ್ನೂ ಚೆನ್ನಾಗಿ ಹಬ್ಬ ಮಾಡಕ್ಕೆ. ಅದೇ ತರ ಆಗ್ತಾ ಬಂತು ನನಗೆ ವರ್ಷದಿಂದ ವರ್ಷಕ್ಕೆ. ಈ ವರ್ಷ ಇಷ್ಟು ತಗೊಂಡಿದ್ದೀನಿ. ನನಗೆ ಇನ್ನೂ ಆಸೆ ಕಡಿಮೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಅಂದ್ರೆ ನನಗ್ ತಗೋಬೇಕು ಅಂತಲ್ಲ, ದೇವರಿಗೆ ಇನ್ನೂ ಚೆನ್ನಾಗಿ ಮಾಡ್ಬೇಕಲ್ಲ, ಇನ್ನೂ ಒಳ್ಳೆ ಸೆಟ್ ತಗೋಬೇಕಲ್ಲ, ಒಂಥರ ಆಸೆ ಐತೆ ಇನ್ನೂನು. ಅದ್ ಬರೋ ವರ್ಷ ಹಾಗೆ ಆಗ್ತೈತೆ ಖಂಡಿತ. ನಾನಂತೂ ಫುಲ್ ಖುಷಿ ಆಗಿದ್ದೀನಿ ಫ್ರೆಂಡ್ಸ್. ಸಖತ್ ಖುಷಿ ಆಗ್ತೈತೆ ನನ್ಗೆ. ಇನ್ನೊಂದು ಯಾರೆಲ್ಲ ಹೆಣ್ಮಕ್ಳು ಆಸೆ ಪಡ್ತೀರಾ ವರಲಕ್ಷ್ಮಿ ಹಬ್ಬ ಮಾಡ್ಬೇಕಂತ, ಎಲ್ಲರೂ ಹಬ್ಬ ಮಾಡಂಗಾಗ್ಲಿ. ಆಗೋದೇ ಇಲ್ಲ. ನಮ್ ಕೈಲಿ ದುಡ್ಡು ಅದು ಲೆಕ್ಕನೇ ಹಾಕ್ಬೇಡಿ ಫ್ರೆಂಡ್ಸ್. ನಿಮ್ ಕೈಲಿ ಇದ್ದಷ್ಟೇ ಮಾಡಿ. ಬರೀ ಅರ್ಶಿನ ಕುಂಕುಮ ಇಟ್ಬಿಟ್ಟು ಮಾಡಿ, ಎಲೆ ಅಡಿಕೆ ಒಂದ್ ಬಾಳೆಹಣ್ಣು ಇಟ್ಬಿಟ್ಟು ಮಾಡ್ಬೋದು. ನಾವ್ ಅದೇ ಐಟಮ್ಸ್ ಅಡ್ಗೆಗಳೇ ಮಾಡ್ಬೇಕು, ಇದೇ ಇರ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಯಾರಾದ್ರೂ ನಮ್ಗೆ ಈ ತರ ಮಾಡ್ಬೇಕು, ಅಷ್ಟಿರ್ಬೇಕು ಇಷ್ಟಿರ್ಬೇಕು ಅಂದ್ರೆ ನನಗೆ ಕೋಪನೇ ಬರ್ತೈತೆ. ಹಬ್ಬಗಳು ಮಾಡೋ ಟೈಮಲ್ಲಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂದ್ರೆ, ಇಲ್ದೇ ಇರೋರು ಅಂದ್ರೆ ಹಬ್ಬನೇ ಮಾಡ್ಬಾರ್ದು, ಅವ್ರು ಹಂಗೆ ಇರ್ಬೇಕಾ ಅಂತ. ನಾನು ಫಸ್ಟ್ ಟೈಮ್ ಹಬ್ಬ ಮಾಡಿದಾಗೂ ಅಷ್ಟೇ ಸುಮಾರು ಜನ ಹೇಳಿದ್ರು, ನೀನು ಹೆಂಗಂದ್ರೆ ಹಂಗೆ ಮಾಡ್ತಿದ್ಯಾ, ಒಳ್ಳೆ ಸೀರೆ ಆಗ್ತಾ ಇಲ್ಲ ನೀನು, ಏನು ಅನ್ನ ಟೊಮೊಟೊ ಗೊಜ್ಜು ಮಾಡಿರ್ತಾರ ಯಾರಿಗಾದ್ರೂ ದೇವ್ರಿಗೆ, ಈ ಥರ ಎಲ್ಲ ಕೇಳಿದ್ರು ಫ್ರೆಂಡ್ಸ್. ನನ್ ಖುಷಿ ಅದು. ನನಗೆ ದೇವ್ರು ಕೊಟ್ಟಿರೋದು ನಾನು ಮಾಡೇ ಇಡ್ತೀನಿ ದೇವ್ರಿಗೆ. ಅವ್ರು ನೆಕ್ಸ್ಟ್ ವರ್ಷ ಇನ್ನೂ ಕೊಡ್ಲಿ, ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಅದು ದೇವ್ರಿಗೆ ಚಾಲೆಂಜ್ ಮಾಡ್ಕೊಂಡು ಮಾಡಿದ್ದು ಅಷ್ಟೇ ಫ್ರೆಂಡ್ಸ್ ನಾನು. ಅದಕ್ಕೆ ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ತುಂಬ ಜನಕ್ಕೆ ಆಸೆ ಇರ್ತೈತೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ. ಕೆಲವ್ರು ಹೇಳೋದ್ರಿಂದ ಎದುರ್ಕೊಳ್ತಾರೆ ಹಬ್ಬನೇ ಬೇಡ ಅಂತ. ಅದಕ್ಕೋಸ್ಕರ ಏನಿಲ್ಲ ಫ್ರೆಂಡ್ಸ್, ನಿಮ್ಮ ಮನ್ಸಿಗೆ ಹೆಂಗ್ ಬರ್ತೋ ಭಕ್ತಿಯಿಂದ ಮಾಡಿ. ದೇವ್ರು ಕೇಳೋದು ಈಗ ಸೀರೆ ಆಗ್ಲಿ ಅದು ಇದು ಯಾವ್ದು ದೇವ್ರು ಕೇಳಲ್ಲ, ಭಕ್ತಿ ಮಾತ್ರ ಕೇಳೋದವ್ರು. ಅರ್ಶಿನ ಕುಂಕುಮ ಒಂದು ಬ್ಲೌಸ್ ಪೀಸು ಭಕ್ತಿ ಇಷ್ಟೇ ಕೇಳೋದವ್ರು. ಅದಕ್ಕೋಸ್ಕರ ಹಬ್ಬ ಮಾಡಿ ಫ್ರೆಂಡ್ಸ್. ಇಂಥ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತೇನಿಲ್ಲ. ಖುಷಿ ಆಗ್ತೈತೆ ನನಗೆ ಮಾತ್ರ ಫ್ರೆಂಡ್ಸ್. ಎಷ್ಟೋ ವರ್ಷಗಳ ಕನಸು ನನ್ಸಾಯ್ತಲ್ಲ, ಅದು ಖುಷಿ. ನೆಕ್ಸ್ಟ್ ವರ್ಷ ಇನ್ನೂ ಒಳ್ಳೆ ಸೆಟ್ ತೆಗ್ದಿಡಬೇಕು ಫ್ರೆಂಡ್ಸ್. ಪ್ಲಾನ್ ಮಾಡ್ಕೊಂಡಿದ್ದೀನಿ ದೇವ್ರಿಗೆ ಅಂತ. ಒಳ್ಳೆ ಸೆಟ್ ತೆಗ್ದಿರ್ಬೇಕು ಪರ್ಮನೆಂಟ್ ಆಗಿ ದೇವ್ರಿಗೆ ಅಂತ. ಈ ವರ್ಷ ಮಾತ್ರ ನನ್ನ ಹತ್ರ ಇರೋ ಸೆಟ್ಗಳು ಆಲ್ರೆಡಿ ನಾನು ಬಳಸಿರೋ ಏನೇನೆ ಗಂಜಲ ಹಾಲು ಎಲ್ಲ ಹಾಕಿ ತೊಳೆದ್ಬಿಟ್ಟು ದೇವ್ರಿಗೆ ಹಾಕ್ತೀನಿ. ಆ ಥರ ಮಾಡ್ಬೋದು. ನೆಕ್ಸ್ಟ್ ವರ್ಷಕ್ಕೆ ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಹಿಂಗೆ ಫ್ರೆಂಡ್ಸ್, ಈಗ ರಾತ್ರಿ ಊಟಕ್ಕೆ ಅದೇ ಇದೆ. ಮಧ್ಯಾಹ್ನ ಮಾಡಿದ ಅನ್ನ ತರಕಾರಿ ಸಾಂಬಾರು ಅದೇ ತಿನ್ಬೇಕು. ನನಗಂತೂ ಫುಲ್ ಸುಸ್ತಾಗುತ್ತೆ ಶಾಪಿಂಗ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡೋಣ. ದಿವ್ಯಾ ಸಿಸ್ಟರ್ ಹಾಯ್. ನಂದಿ, ನತಾಶಾ, ತನಿಷಾ ಮೂವರ್ಗೂ ಹಾಯ್. ಸ್ವರ 3 ವರ್ಷದ ಪಾಪು, ಇದು 13ಕ್ಕೆ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ ಸ್ವರ. ವಿಶ್ವ ಹ್ಯಾಪಿ ಬರ್ತಡೆ. ಕವಿತಾ, ಪ್ರಕಾಶ್ ಇಬ್ರಿಗೂ ಹಾಯ್. ಸೃಜನ್ ರಾಜ್, ನೂತನ್ ರಾಜ್ ಹಾಯ್ ಮಕ್ಕಳ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಒಂದ್ ನಿಮಿಷ. ಕವಿತಾ ಮತ್ತೆ ಪ್ರಕಾಶ್ ಅವ್ರು, ಇವ್ರು ದೊಡ್ಡವರು. ಅವ್ರ ಮಗಳು ವಿಶ್ ಮಾಡಕ್ ಹೇಳಿದ್ದು. 100 ವರ್ಷ ಖುಷಿಯಾಗಿರಿ. ಮರ್ತುಬಿಟ್ಟೆ ಹೇಳೋದು. ನಾವ್ ವಿಶ್ ಮಾಡೋದಲ್ಲ, ನೀವ್ ವಿಶ್ ಮಾಡ್ಬೇಕು ನಮ್ಗೆ. ನೀವ್ ಹಂಗೆ ರಿಟರ್ನ್ ವಿಶ್ ಮಾಡ್ಬೇಡಿ ನಮ್ಗೆ. ನಾವಿಬ್ರು ನಿಮ್ ತರನೇ 100 ವರ್ಷ ಖುಷಿಯಾಗಿರ್ಲಿ ಅಂತ. ಗುಡ್ ನೈಟ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮರಿಬೇಡಿ ವರಲಕ್ಷ್ಮಿ ಹಬ್ಬಕ್ಕೆ ಯಾವ ಸೀರೆ ಅಂತ ಸೆಲೆಕ್ಟ್ ಮಾಡಿ ಪ್ಲೀಸ್. ಬಾಯ್. ಗುಡ್ ನೈಟ್. ಬಾಯ್.